ನಮಸ್ಕಾರ ಸ್ನೇಹಿತರೆ. ಜಗದೀಪ್ ಧನ್ಕಡ್ ಅವರು ಯಾವ ಮಟ್ಟಕ್ಕೆ ಹೋಗಿದ್ರು ಅಂದ್ರೆ, ರಾಜಕೀಯ ಚಾಣಕ್ಯ ಮೋದಿಯನ್ನೇ ತನ್ನ ಜಾಲದಲ್ಲಿ ಸಿಲುಕಿಯಾಕಿಸಿ ಕೊಡಲಿ ಪೆಟ್ಟಾಕೋದ್ರಲ್ಲಿದ್ರು. ಇನ್ನು ಕೆಲವೇ ಗಂಟೆಗಳೇನಾದ್ರೂ ರಾಜೀನಾಮೆ ಕೊಡಿಸೋದ್ ಲೇಟ್ ಆಗಿದ್ರೆ ಮೋದಿ ಸರ್ಕಾರ ಏದುಸಿರು ಬಿಡುವ ಪರಿಸ್ಥಿತಿ ಬಂದ್ಬಿಡ್ತಾ ಇತ್ತು. ಈಗ ಒಂದೊಂದಾಗಿ ವಿಚಾರಗಳು ಹೊರಬರ್ತಾ ಇದಾವೆ. ಇದೇನು ಸಣ್ಣ ಪುಟ್ಟ ವಿಚಾರ ಅಲ್ಲ. ಯಾವುದೇ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲದ, ರಾಜಕೀಯದಲ್ಲಿ ಯಾವುದೇ ಪವರ್ ಇಲ್ಲದ ಜಗದೀಪ್ ಧನ್ಕಡ್ ಅವರಂತಹ ಒಬ್ಬ ವ್ಯಕ್ತಿ ಇಷ್ಟೆಲ್ಲಾ ಷಡ್ಯಂತ್ರ ಮಾಡಿದ್ರು. ಚಂದ್ರಬಾಬು ನಾಯ್ಡು ಮಟ್ಟಕ್ಕೂ ಮಾತಾಡಿದ್ರು. ಚಂದ್ರಬಾಬು ನಾಯ್ಡು ಅವರ ಜೊತೆಗೂ ಮಾತುಕತೆಯಾಗಿತ್ತಂತೆ. ಈ ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ ಕೊಟ್ಟಿರುವ ಸಮರ್ಥನೆಯನ್ನು ವಾಪಸ್ ಪಡೀರಿ. ಅಷ್ಟೇ ಅಲ್ಲ, ದೊಡ್ಡ ಜಾಟ್ ನಾಯಕ ಅನ್ನುವಂತೆ ಜಾಟ್ ಸಂಸದರ ಮೀಟಿಂಗ್ ಮಾಡೋದಕ್ಕೂ ಮುಂದಾಗಿದ್ರಂತೆ. ಬಂದಿರೋದ ಹಿಂಬಾಗಿಲ ಮೂಲಕ ಅಧಿಕಾರಕ್ಕೆ ತನ್ನನ್ನು ತಾನು ಜಾಟ್ ನಾಯಕ ಅಂತ ಪ್ರೊಜೆಕ್ಟ್ ಮಾಡಿಕೊಳ್ಳುವ ಮೂಲಕ ಮೋದಿ ವಿರುದ್ಧ ತೊಡೆ ತಟ್ಟಿದ್ರು ಧನ್ಕಡ್ ಸಾಹೇಬ್ರು. ಇದುವರೆಗೂ ಧನ್ಕರ್ ಅವರು ಯಾವುದೇ ಪೊಸಿಷನ್ಗೆ ಹೋಗಿರ್ಬೋದು, ಅದು ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಪಾಲರಾಗಿದ್ದು, ಈಗ ಉಪರಾಷ್ಟ್ರಪತಿಗಳಾಗಿದ್ದು ರಾಜೀನಾಮೆ ಕೊಟ್ಟಿರೋದು. ಈ ಪೊಸಿಷನ್ಗೆ ಹೋಗೋದಕ್ಕೆ ಕಾರಣ ಮೋದಿ. ಇದೆಲ್ಲ ಸಾಧ್ಯ ಆಗಿದ್ದು ಮೋದಿಯ ಕೃಪಾ ಕಟಾಕ್ಷದಿಂದ. ಅಂದ್ರೆ ಈ ವ್ಯಕ್ತಿ ಉಂಡ ಮನೆಯ ಗಳ ಏರ್ಬಿಟ್ಟಿದ್ರು. ಇಲ್ಲ ಸಲ್ಲದ ಇಲ್ಯೂಷನ್ ಅಲ್ಲಿದ್ರು. ನಾನು ಜಾಟ್ ಸಮುದಾಯದ ದೊಡ್ಡ ನಾಯಕನಾಗಿ ಬೆಳೆದು ಬಿಟ್ಟಿದ್ದೇನೆ, ಸರ್ಕಾರದಲ್ಲಿ ನಾನೇ ನಂಬರ್ 2, ಮೋದಿಗಿಂತ ಮೇಲು, ನನ್ನ ಕೆಳಗೆ ಬರೋದು ಮೋದಿ. ಅಷ್ಟೇ ಅಲ್ಲ, ಸಂಸದರೊಂದಿಗೂ ಸರಿಯಾದ ನಡತೆ ಇರಲಿಲ್ಲ. ಅದರಲ್ಲೂ ಬಿಜೆಪಿ ಮತ್ತು NDA ಸಂಸದರ ಜೊತೆಗೆ ಸಂಬಂಧ ಸರಿಯಾಗಿರಲಿಲ್ಲ. ಎಲ್ಲದಕ್ಕೂ ಕಮೆಂಟ್ ಮಾಡೋದು. NDA ಮೈತ್ರಿಕೂಟದ ಅಂಗಪಕ್ಷ ಆಗಿರುವ ಏಕನಾಥ್ ಶಿಂದೆ ಅವರ ಸಂಸದರ ವಿರುದ್ಧ ಸಹ ಇದೇ ರೀತಿ ಮಾತಾಡ್ತಾ ಇದ್ರು. ಇವರಿಗೆ ಪಾಲಿಟಿಕ್ಸ್ ಮಾಡೋದಕ್ಕ ಉಪರಾಷ್ಟ್ರಪತಿ ಮಾಡಿರೋದು, ಅಥವಾ ರಾಜ್ಯಸಭೆಯನ್ನ ಸುಲಲಿತವಾಗಿ ನಡೆಸ್ಕೊಂಡು ಹೋಗೋದಕ್ಕ ಉಪರಾಷ್ಟ್ರಪತಿ ಮಾಡಿರೋದು. MLAಗಳು, ಸಂಸದರಿಂದ, ಸಚಿವರಿಂದ ಹಿಡಿದು ಈ ವ್ಯಕ್ತಿಯ ವಿರುದ್ಧ ದೂರುಗಳು ಮೋದಿಗೆ ಹೋಗಿತ್ತು. ಈ ವ್ಯಕ್ತಿಯ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇರಲಿಲ್ಲ. ಯಾವ ಮಟ್ಟ ತಲುಪಿದ್ರು ನೋಡಿ. ಈ NDAಯ ಪ್ರಮುಖ ಅಂಗಪಕ್ಷ ಚಂದ್ರಬಾಬು ನಾಯ್ಡುರನ್ನೇ ಟಚ್ ಮಾಡಿದ್ರು. ಮಾತುಕತೆ ಸಹ ಮಾಡಿದ್ರಂತೆ. ತಗೊಂಬಿಡಿ ನಿಮ್ಮ ಬೆಂಬಲ ವಾಪಸ್ಸು, ಕೆಡವಿ ಮೋದಿ ಸರ್ಕಾರನ. ಇವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಮೋದಿ ಮತ್ತು ಚಂದ್ರಬಾಬು ನಾಯ್ಡುರ ಸಂಬಂಧ, ಬಾಂಧವ್ಯ ಎಂತದ್ದು. ಇಷ್ಟೆಲ್ಲ ಷಡ್ಯಂತ್ರನ ಸರ್ಕಾರ ಬೀಳ್ಸೋದಿಕ್ಕೆ ಮಾಡಿದ್ಯಾರು? ಉಪರಾಷ್ಟ್ರಪತಿಗಳ ಬೆನ್ನಿಗೆ ನಿಂತು ಕಾಂಗ್ರೆಸ್ ಪಕ್ಷ ಮತ್ತು ಜೈರಾಮ್ ರಮೇಶ್ ಅವರು. ಅದೇ ಜೈರಾಮ್ ರಮೇಶ್ ಅವರು 8 ರಿಂದ 9 ತಿಂಗಳ ಹಿಂದೆ ಇದೇ ಉಪರಾಷ್ಟ್ರಪತಿ ಧನ್ಕಡ್ ಅವರನ್ನ ಪದಚ್ಯುತಿಗೊಳಿಸಬೇಕು, ಈ ವ್ಯಕ್ತಿ ಸರಿ ಇಲ್ಲ, ಮಹಾಭಿಯೋಗ ತರಬೇಕು ಅನ್ನೋ ಪ್ರಸ್ತಾಪ ಇಟ್ಟಿದ್ರು. ಈಗ ಅವರೇ ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲ, ಉಪರಾಷ್ಟ್ರಪತಿಗಳ ರಾಜೀನಾಮೆ ಪಡಿಬಾರ್ದು, ಅವರನ್ನೇ ಮುಂದುವರಿಸಬೇಕು. ಇನ್ನು ಮುಂದುವರೆದು ಈಗೇನ್ ರಿಟೈರ್ಡ್ ಆಗಿದ್ದಾರೆ ಧನ್ಕಡ್ ಅವರು, ಅವರಿಗೆ ನಾವು ಬೀಳ್ಕೊಡುಗೆ, ಸನ್ಮಾನ, ಸತ್ಕಾರ ಸಮಾರಂಭ ಮಾಡ್ತೀವಿ ಅನ್ನುತ್ತೆ ಕಾಂಗ್ರೆಸ್. JP ನಡ್ಡಾ ಮತ್ತು ಕಿರಣ್ ರಿಜಿಜು ಮೋದಿಯ ಮಂತ್ರಿಗಳು ಭೇಟಿ ಮಾಡಿದ್ರು ಧನ್ಕಡ್ ಅವರನ್ನ. ಎಷ್ಟೇ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡಿದ್ರು ನನಗೆ ಪಾಠ ಮಾಡಬೇಡಿ ಅಂದಿದ್ರು ಜಗದೀಪ್ ಧನ್ಕಡ್ ಅವರು. ಅಂದ್ರೆ ಈ ವ್ಯಕ್ತಿ ಆಲ್ರೆಡಿ ರೆಡ್ ಲೈನ್ ನ ಕ್ರಾಸ್ ಮಾಡಿ ಆಗಿತ್ತು. ಇವರು ಬಿಜೆಪಿ ಮತ್ತು ಮೋದಿಯನ್ನ ವಿಲನ್ ರೀತಿ ಪ್ರೊಜೆಕ್ಟ್ ಮಾಡಿ ಭ್ರಷ್ಟಾಚಾರದ ವಿರುದ್ಧವಾಗಿ ಪ್ರತಿಪಕ್ಷ ಹೋರಾಟ ಮಾಡ್ತಾ ಇದೆ. ಮಹಾಭಿಯೋಗ ತರೋದಿಕ್ಕೆ ಬಿಜೆಪಿ ಅವರೆಲ್ಲ ಸಿಗ್ನೇಚರ್ ಮಾಡಿರೋದು ಕಾಂಗ್ರೆಸ್ನವರು ಅಂತ ತೋರಿಸುವ ಪ್ರಯತ್ನ ಮಾಡಿದ್ರು ಜಗದೀಪ್ ಧನ್ಕಡ್ ಅವರು. ಕೇವಲ ಕಾಂಗ್ರೆಸ್ ಸಂಸದರ ಸಹಿ ಸಂಗ್ರಹಿಸುವ ಮೂಲಕ ರಾಜ್ಯಸಭೆಯಲ್ಲಿ. ನೀವೇ ನೋಡಿ, ಸುಪ್ರೀಂ ಕೋರ್ಟ್ ಯಶವಂತ್ ವರ್ಮಾ ಕೇಸನ್ನ ವಿಚಾರಣೆ ಮಾಡಿದೆ. ಅವರನ್ನ ಪದಚ್ಯುತಿಗೊಳಿಸೋದಕ್ಕೆ ಕ್ರಮ ಕೈಗೊಳ್ಳಿ ಅಂತ ಸರ್ಕಾರಕ್ಕೆ ರಿಪೋರ್ಟ್ ಸಲ್ಲಿಸಿದೆ. ಆ ರಿಪೋರ್ಟ್ ಇರೋದು ಲೋಕಸಭೆಯಲ್ಲಿ ಓಂ ಬಿರ್ಲಾರ ಬಳಿ. ಮೊದಲು ಮಹಾಭಿಯೋಗದ ಪ್ರಸ್ತಾಪ ಲೋಕಸಭೆಯಲ್ಲಿ ಆಗಬೇಕಾಗಿರೋದು, ನಂತರ ರಾಜ್ಯಸಭೆಗೆ ಬರೋದು. ರಿಪೋರ್ಟ್ ಇಲ್ಲ, ಏನು ಇಲ್ಲ, ಮಹಾಭಿಯೋಗ ಶುರು ಮಾಡೋದಕ್ಕೆ ಹೊರಟಿದ್ರು ಜಗದೀಪ್ ಧನ್ಕಡ್ ಅವರು. ಯಾವ ಆಧಾರದ ಮೇಲೆ ಸಹಿ ಸಂಗ್ರಹ ಮಾಡಿದ್ರು? ದುರುದ್ದೇಶ ಪೂರಿತ ಅಲ್ವಾ ಇದು? ಬಿಜೆಪಿನ ವಿಲನ್ ಮಾಡಿ ಕಾಂಗ್ರೆಸ್ನ ಹೀರೋ ಮಾಡುವ ಉದ್ದೇಶ ಅಲ್ವಾ? ಮಾಜಿ ಉಪರಾಷ್ಟ್ರಪತಿಗಳು ಮರ್ತಿರ್ಬೇಕು, ಇವರನ್ನ ಉಪರಾಷ್ಟ್ರಪತಿ ಮಾಡಬೇಕು ಅಂತ ಪ್ರಸ್ತಾಪ ಮಾಡಿದಾಗ ಇವರ ವಿರುದ್ಧ ಕ್ಯಾಂಡಿಡೇಟ್ ಹಾಕಿತ್ತು ಕಾಂಗ್ರೆಸ್ ಪಕ್ಷ. ಅದೇ ಸದನದ, ಸಂಸತ್ ಭವನದ ಮೆಟ್ಟಿಲ ಮೇಲೆ ಇದೇ ಉಪರಾಷ್ಟ್ರಪತಿ ಧನ್ಕಡ್ ಅವರನ್ನ TMC ಸಂಸದರು ಮತ್ತು ಕಾಂಗ್ರೆಸ್ ಸಂಸದರು ಸೇರಿ ಮಿಮಿಕ್ರಿ ಮಾಡ್ತಾ ಇದ್ರು, ಅವಮಾನ ಮಾಡ್ತಾ ಇದ್ರು, ವಿಡಿಯೋ ಮಾಡಿ ಹರಿಬಿಡ್ತಾ ಇದ್ರು. ಅಷ್ಟೆಲ್ಲ ಅವಮಾನ ಮಾಡಿದ ಪ್ರತಿಪಕ್ಷಗಳು ಈಗ ಧನ್ಕಡ್ ಅವರಿಗೆ ಪ್ರೀತಿ ಪಾತ್ರವಾಗಿದ್ದಾವೆ. ಯಾವ ಪಕ್ಷ ಇವರನ್ನ ಉಪರಾಷ್ಟ್ರಪತಿ ಮಾಡ್ತೋ ಅವರನ್ನ ದೂರ ಇಟ್ಟು ಹೆಜ್ಜೆ ಹೆಜ್ಜೆಗೂ ಇವರನ್ನ ಅವಮಾನ ಮಾಡ್ತಾ ಇದ್ದ, ಅಣಕಿಸ್ತಾ ಇದ್ದ ಪ್ರತಿಪಕ್ಷವನ್ನ ಅಪ್ಪಿಕೊಂಡಿದ್ರು ಧನ್ಕಡ್ ಅವರು. ಸರ್ಕಾರ ಬೆಳೆಸೋದಕ್ಕೆ NDA ಒಕ್ಕೂಟದ ಪ್ರಮುಖ ಅಂಗಪಕ್ಷನ ಸಂಪರ್ಕ ಮಾಡ್ತಾರೆ ಅಂದ್ರೆ ಇದು ಮೋದಿಗೆ ಗೊತ್ತಾಗದೆ ಇರುತ್ತಾ? ಗೂಢಚರ ಸಂಸ್ಥೆ, ಇಂಟೆಲಿಜೆನ್ಸ್ ಬ್ಯೂರೋ, ಗೃಹ ಇಲಾಖೆ ಎಲ್ಲಾ ಮೋದಿ ಅಂಡರಲ್ಲೇ ಬರೋದು. ದೇಶದಲ್ಲಿ ಒಂದು ಹುಲ್ಲು ಕಡ್ಡಿ ಅಲುಗಾಡಿದ್ರು ಅದರ ರಿಪೋರ್ಟ್ ಸಿಗುತ್ತೆ ಮೋದಿಗೆ. ಇವರು ಯಾವ ಧೈರ್ಯದ ಮೇಲೆ ಇಷ್ಟು ದೊಡ್ಡ ರಿಸ್ಕ್ ತೆಗೆದುಕೊಂಡ್ರು? ಚಂದ್ರಬಾಬು ನಾಯ್ಡು ಅವರನ್ನ ಮೀಟ್ ಮಾಡಿ
ವಾಪಸ್ ಪಡೆಯಿರಿ ನಿಮ್ಮ ಬೆಂಬಲನ, ಬೀಳ್ಸಿ ಮೋದಿ ಸರ್ಕಾರನ ಅಂತ. ಈ ಹಿಂದೆ ಸಹ ಹಲವಾರು ಬಿಜೆಪಿ ನಾಯಕರು ಕೇಂದ್ರ ನಾಯಕತ್ವದ ವಿರುದ್ಧ ಧ್ವನಿ ಎತ್ತಿದವರೇ ಇದ್ದಾರೆ. ಯಶವಂತ್ ಸಿನ್ಹಾ ಅವರು, ಶತ್ರುಘ್ನ ಸಿನ್ಹಾ, ಅರುಣ್ ಶೌರಿ, ಸುಬ್ರಹ್ಮಣ್ಯಂ ಸ್ವಾಮಿ ಇವರೆಲ್ಲ ಮೋದಿ ವಿರುದ್ಧ ಧ್ವನಿ ಎತ್ತಿದವರೇ ಆಗಿದ್ದಾರೆ. ಇವರು ಯಾರ ವಿರುದ್ಧನೂ ಸ್ಟ್ರಿಕ್ಟ್ ಆಕ್ಷನ್ ಮಾಡ್ಲಿಲ್ಲ, ರಾಜೀನಾಮೆ ಕೊಡಿಸ್ಲಿಲ್ಲ. ಆದ್ರೆ ಧನ್ಖಡ್ ಅವರ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ಆಗ್ತಾ ಇದೆ ಅಂದ್ರೆ ರೆಡ್ ಲೈನ್ ಕ್ರಾಸ್ ಮಾಡಿದ್ದಾರೆ ಅಂತಾನೆ ಅರ್ಥ. ಈಗ ಇದೇ ಜೈರಾಮ್ ರಮೇಶ್ ಅವರು ಹೇಳ್ತಾರೆ, ಧನ್ಖಡ್ ಅವರು ನಿಷ್ಪಕ್ಷಪಾತಿಯಾದ ಧನ್ಖಡ್ ಅವರ ವಿರುದ್ಧ ಮಹಾಭಿಯೋಗ ಮಾಡೋದಕ್ಕೆ ಯಾಕೆ ಹೊರಟಿದ್ರಿ? ಅವ್ರು ಕೊಟ್ಟಿದ್ದ ರಾಜೀನಾಮೆನ ಅಂಗೀಕರಿಸಬಾರ್ದಂತೆ, ಧನ್ಖಡ್ ಅವರ ಮನವೊಲಿಸ್ಬೇಕಂತೆ, ಅವರೇ ಉಪರಾಷ್ಟ್ರಪತಿಗಳಾಗಿ ಮುಂದುವರಿಯೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೆ. ಇಂತಹ ಪುಕ್ಕಟ ಸಲಹೆಗಳನ್ನ ಕೊಡ್ತಾರೆ ಪ್ರತಿಪಕ್ಷದವರು. ಇಲ್ಲಿ ಸ್ಟ್ರಾಟಜಿ ಅರ್ಥ ಮಾಡ್ಕೊಳ್ಳಿ. ಈಗ ಉಪರಾಷ್ಟ್ರಪತಿಯಾಗಿದ್ದಾರೆ, ಇವರಿಗೆ ರಾಷ್ಟ್ರಪತಿ ಆಗುವ ಮಹದಾಸೆ ಇತ್ತು. ಇದು ಮೋದಿ ಇದ್ರೆ ಸಾಧ್ಯ ಇಲ್ಲ. ಅದೇ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮೋದಿ ಸರ್ಕಾರದ ಪತನಕ್ಕೆ ನಾನ್ ಕಾರಣ ಆಗಿರೋದ್ರಿಂದ ನನ್ನನ್ನೇ ರಾಷ್ಟ್ರಪತಿಯನ್ನಾಗಿ ಮಾಡಬಹುದು. ಯಾಕಂದ್ರೆ ಇವರ ಜನ್ಮ ಕುಂಡಲಿ ಬಿಜೆಪಿಗೆ ಗೊತ್ತಿದೆ. ನಿಮ್ಗೂ ಗೊತ್ತಿರಬಹುದು, ಜಗದೀಪ್ ಧನ್ಖಡ್ ಅವರ ಅಳಿಯ ರಾಹುಲ್ ಕಸವಾರು ಕಾಂಗ್ರೆಸ್ ಪಕ್ಷದವರು. ಅಷ್ಟೇ ಅಲ್ಲ, ಅವರ ಲಿಂಕ್ ಎಲ್ಲಿಗೋಗುತ್ತೆ? ಅಕ್ರಮ ಆಸ್ತಿ ಸಂಪಾದನೆ ಮಾಡಿ ಇಡಿಯ ತನಿಖೆ ಎದುರಿಸ್ತಾ ಇರುವ ಸೋನಿಯಾ ಗಾಂಧಿಯವರ ಅಳಿಯ ರಾಬರ್ಟ್ ವಾದ್ರಾರ ಜೊತೆಗೆ ಇರೋದು ಲಿಂಕು. ಇಷ್ಟೆಲ್ಲ ಇದ್ದ ಮೇಲೆ ರಾಷ್ಟ್ರಪತಿಗಳನ್ನಾಗಿ ಮಾಡುತ್ತಾ ಬಿಜೆಪಿ. ಹಾಗಾಗಿ ಇವರು ನಿರ್ಧಾರಕ್ಕೆ ಬಂದ್ರು, ಮೋದಿ ಪ್ರಧಾನಿಯಾಗಿದ್ರೆ ತಾನೆ, NDA ಸರ್ಕಾರ ಇದ್ರೆ ತಾನೆ, ಅದನ್ನೇ ತೆಗೆದು ಬಿಟ್ರೆ ನನ್ನ ರಸ್ತೆ ಕ್ಲಿಯರ್ ಆಗುತ್ತೆ. ಅಲ್ಲಿಯವರೆಗಿನ ಆಲೋಚನೆಗಳನ್ನ ಮೋದಿ ಮತ್ತು ಬಿಜೆಪಿ ಸರ್ಕಾರ ಸಹಿಸಿಕೊಂಡಿತ್ತು. ಯಾವಾಗ ಇವರು ಚಂದ್ರಬಾಬು ನಾಯ್ಡು ಅವರನ್ನ ಬುಟ್ಟಿಗೆ ಹಾಕಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು, ಸರ್ಕಾರನ ಶೇಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು, ಆಗ ಸೀರಿಯಸ್ ಆದ್ರು ಮೋದಿ. ಈ ವ್ಯಕ್ತಿನ ಮಹಾಭಿಯೋಗ ತಂದಾದ್ರೂ ತೆಗಿಬೇಕು ಅಂತ ರಾತ್ರೋರಾತ್ರಿ ಆಪರೇಷನ್ ಮಾಡಿದ್ದು. 3 ಸುತ್ತಿನ ಮಾತುಕತೆಗಳನ್ನು ಮಾಡಿದ್ರು. ಆಗ್ಲೂ ಧನ್ಖಡ್ ಅವರು ಬಗ್ಲಿಲ್ಲ. ಸಚಿವಾಲಯದಿಂದ ಧನ್ಖಡ್ ಆಫೀಸ್ಗೆ ಫೋನ್ ಹೋಯ್ತು. ಅದು ರಾತ್ರಿ ಹೊತ್ತಲ್ಲಿ, ತಕ್ಷಣ ರಾಜೀನಾಮೆ ಕೊಡಿ, ಇಲ್ಲದೆ ಹೋದ್ರೆ ಬೆಳಗ್ಗೆ ನಿಮ್ಮ ವಿರುದ್ಧ ಮಹಾಭಿಯೋಗ ತಂದು ಪದಚ್ಯುತಿಗೊಳಿಸಲಾಗುವುದು ಅಂತ. ಬೆಳಗ್ಗೆ ಸದನಕ್ಕೆ ಬಂದ ಜಗದೀಪ್ ಧನ್ಖಡ್ ಅವರು ಆರೋಗ್ಯ ಸಮಸ್ಯೆಯನ್ನು ರೀಸನ್ ಕೊಟ್ಟು ರಾಜೀನಾಮೆ ಕೊಟ್ಟರು. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಇವರು ಉಪರಾಷ್ಟ್ರಪತಿ ಹುದ್ದೆಯಿಂದ ಇಳಿದ ಮೇಲೆ ಯಾರಾದ್ರೂ ಬಿಜೆಪಿಯ ಸಚಿವರಾಗಿರ್ಬೋದು, ಸಂಸದರಾಗಿರ್ಬೋದು ವಿಶ್ ಮಾಡಿದಾರ? ನಿಮ್ಮ ರೆಸ್ಟ್ ಆಫ್ ದ ಲೈಫ್ ಚೆನ್ನಾಗಿರ್ಲಿ, ಒಳ್ಳೆ ಕೆಲಸ ಮಾಡಿದೀರಾ ಅಂತ ಯಾರಾದ್ರೂ ಹೇಳಿದಾರ? ಇಲ್ಲ. ಫಾರ್ಮಾಲಿಟಿಗೆ ಅನ್ನುವಂತೆ ಪ್ರಧಾನಿ ಮೋದಿ 2 ಲೈನ್ ಟ್ವೀಟ್ ಮಾಡಿದ್ದು ಬಿಟ್ರೆ ಬೇರೆ ಯಾರು ಈ ವ್ಯಕ್ತಿಯನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲೇ ಇಲ್ಲ. ಇದರಲ್ಲೇ ಗೊತ್ತಾಗುತ್ತೆ, ಈ ವ್ಯಕ್ತಿ ತೊಲಗಿದ್ರೆ ಸಾಕು ಅಂತ ಮನಸ್ಸು ಮಾಡಿಯಾಗಿತ್ತು ಬಿಜೆಪಿ ಸರ್ಕಾರ. ಧನ್ಖಡ್ ಮುಂದಿಟ್ಟು ಮೋದಿ ಆಪರೇಷನ್ಗೆ ಪ್ರಯತ್ನ ಮಾಡಿತ್ತು ಪ್ರತಿಪಕ್ಷ. ಆದ್ರೆ ಆಪರೇಷನ್ ಫೇಲ್ಯೂರ್ ಆಯ್ತು. ಅಟ್ಲೀಸ್ಟ್ ಧನ್ಖಡ್ ಅವರಿಗೆ ಫೇರ್ವೆಲ್ ಆದ್ರೂ ಕೊಡೋಣ ಅನ್ನತ್ತೆ ಕಾಂಗ್ರೆಸ್. ಸ್ನೇಹಿತರೆ, ಒಂದಂತೂ ಸ್ಪಷ್ಟ, ಯಾವಾಗ ಧನ್ಖಡ್ ಅವರು ಚಂದ್ರಬಾಬು ನಾಯ್ಡುನ ತಲುಪಿ ಬೀಳಿಸಿ ಮೋದಿ ಸರ್ಕಾರನ, ಹಿಂಪಡೆಯಿರಿ ಬೆಂಬಲನ ಅಂತ ಹೇಳಿದ್ರು, ಆಗ್ಲೇ ನಾಯ್ಡು ಅವರು ಮೋದಿಗೆ ಈ ವಿಚಾರ ಗಮನಕ್ಕೆ ತಂದ್ರು. ಇಷ್ಟು ದಿವಸ ಕುರಿನ ಕೊಬ್ಸಿದ್ದು ಸಾಕು, ಈಗ ಬಲಿ ಕೊಡೋಣ ಅಂತ ಮೋದಿ ರಾಜೀನಾಮೆ ಕೊಡ್ಸೇ ಬಿಟ್ರು. ವೈಸ್ ಪ್ರೆಸಿಡೆಂಟ್ ಆಗಿ ಅಧಿಕಾರ ಇತ್ತು, ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಏನಿತ್ತು? ಗುಂಡ ಮನೆಗೆ ಕನ್ನ ಹಾಕಿದಂತಲ್ವಾ? ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.